ಕರ್ನಾಟಕದಲ್ಲಿ ಗ್ರೇಟೆಸ್ಟ್ ವಿಲನ್ಸ್ ಅಂತ ನೆನಪಾಗೋದು ವಜ್ರಮುನಿಯವರು ಮತ್ತು ಸುಧೀರ್ ಸರ್. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸುಧೀರ್ ಅವರ ಧರ್ಮಪತ್ನಿ ಆದಂಥ ಮತ್ತು ನಮ್ಮ ಗ್ರೇಟೆಸ್ಟ್ ಡೈರೆಕ್ಟರ್ ತರುಣ್ ಸುಧೀರ್ ಅವರ ತಾಯಿ ಆದಂಥ ಮಾಲತಿ ಮೇಡಮ್ ಅವ್ರ ಜೊತೆ ನಾವಿದ್ದೀವಿ. ಮೇಡಮ್ ನಮಸ್ತೆ, ಖುಷಿ ಆಗ್ತಾ ಇದೆ. ನಮಸ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಸುಧೀರ್ ಸರ್ ಸಿನಿಮಾದಲ್ಲಿ ಎಂಟ್ರಿ ಆದ ತಕ್ಷಣವೇ ಒಂಥರ ಆ ವಿಲನ್ ಲುಕ್ಕು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಎದುರ್ಕೋತಾ ಇದ್ರು ಜನ. ಬಟ್ ನೀವು ಅವರು ಧರ್ಮಪತ್ನಿಯಾಗಿ ಅವ್ರನ್ನ ನೋಡಿದಾಗ ಭಯ ಜಾಸ್ತಿ ಆಗ್ತಾಯಿತ್ತಾ ಅಥವಾ ಯಾವ ರೀತಿ ಇರ್ತಾ ಇದ್ರು? ಫಸ್ಟ್ ಟೈಮು ಕಲ್ಪನಾ ಟ್ರೂಪಲ್ಲಿ ಅವರನ್ನು ನೋಡಿದಾಗ ನನಗೆ ಇವರಿಷ್ಟು ದೊಡ್ಡ ಪರ್ಸ್ನಾಲಿಟಿ ಫಿಗರ್ ಇದೆ, ನಾವು ಅವ್ರು ಏನು ಅಂತಲೇ ನಾನು ಯೋಚನೆ ಮಾಡಿಲ್ಲ. ನನಗೆ ಒಳ್ಳೆ ಪಾತ್ರ ಮಾಡಬೇಕು, ನಾನು ಒಳ್ಳೆ ಹೆಸರು ತೊಗೋಬೇಕು ಅಂತಿದ್ದು. ಅವರು ಕಲ್ಪನಾಜಿಯವ್ರ ಹತ್ರ ಪ್ರಪೋಸ್ ಮಾಡಾದಮೇಲೆ ನಾನು ಮದುವೆ ಮಾಡ್ಕೊಳ್ತೀನಿ ಒಪ್ಪಿದ್ದು. ಆಮೇಲೆ ಲವ್ ಮದುವೆ ಆದಮೇಲೆ ಅಲ್ಲ, ಮದುವೆಗಿಂತ ಮುಂಚೆ ಒಂದು 2 ತಿಂಗಳೇನೋ ಲವ್ ಮಾಡೋದು. ಅಂದರೆ ಜೊತೇಲಿ ಹೋಗ್ತಾ ಇದೆಯಾ, ಹಂಗೆ ಹೋಗು ಹಿಂಗೆ ಹೋಗು, ಕಾರಲ್ಲಿ ಲೇಡೀಸ್ ಎಲ್ಲ ಒಟ್ಟಿಗೆ ಹೋಗ್ತೀವಲ್ಲ, ಕೇರ್ ತೊಗೊಳ್ತಾ ಇದ್ರು, ಟೇಕ್ ಕೇರ್ ಆಗಿದ್ರು. ಆಮೇಲೆ 2-3 ತಿಂಗಳಾದ್ಮೇಲೆ ಮದುವೆನೇ ಆಗೋಯ್ತು. ಓಕೆ, ಫಸ್ಟ್ ನೋಡಿದಾಗ ಭಯ ಅನ್ನಿಸ್ತಾ, ಯಾಕೆಂದರೆ ಅವ್ರು ಪ್ರಪೋಸ್ ಮಾಡಿದಾಗ ನಿಮ್ಗೆ ಎಲ್ಲೋ ಒಂದು ಕಡೆ, ಯಾಕೆಂದ್ರೆ ಅವ್ರನ್ನ ವಿಲನ್ ಆಗಿ ನೋಡಿರ್ತೀವಿ ತೆರೆ ಮೇಲೆ. ಸೊ ಈ ಮನುಷ್ಯ ಹೆಂಗಪ್ಪ ಅಂತ ಆ ಥರ ಅವಾಗ ಇನ್ನೂ ವಿಲನ್ ಆಗಿರಲಿಲ್ಲ ಅವರು. ಅವರು ರಂಗಭೂಮಿಯಲ್ಲಿ ಮಾತ್ರ ವಿಲನು. ಸಿನಿಮಾ ಒಂದು 2-3 ಪಿಕ್ಚರ್ ಮಾಡಿದ್ರಂತೆ, ಅದೇನೋ ಫ್ಲಾಪ್ ಆಗಿತ್ತು. ಇದು ಮಾಯಾ ಮನುಷ್ಯ ಮತ್ತು ಯಾವುದ್ಯಾವುದೋ ಮಾಡಿದ್ರು, ಅದೇನು ಅಷ್ಟು ಕ್ಲಿಕ್ ಆಗಿರಲಿಲ್ಲ. ಸೊ ನಾಟಕದಲ್ಲಿ ಕ್ಲಿಕ್ ಆಗಿತ್ತು. ಅವರು ಕಲ್ಪನಾಜಿಯವ್ರ ಜೊತೆಲಿ ಮನೆ ಮಗಳು ನಾಟಕದಲ್ಲಿ ಪಶುಪತಿ ಮಾಡ್ತಿದ್ರು, ತುಂಬ ಸೂಪರ್ ಹಿಟ್ ಆಗಿತ್ತು. ನಮಗೆ ಖುಷಿ ಅವ್ರ ಪಾತ್ರ ನೋಡೋಕ್ಕೆ, ಅವ್ರ ಡೈಲಾಗ್ ಎಲ್ಲ ಹೇಳೋದಕ್ಕೆ ಅಂತ. ಆದರೆ ಇವ್ರ ಜೀವನದಲ್ಲಿ ನನಗೆ ಬರ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮೇಡಮ್, ಈಗ ಅವರಲ್ಲಿ ಬೆಸ್ಟು, ಈಗ ಅವ್ರು ಅಭಿನಯಿಸಿದ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ಅಂದರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಇಂಥ ನಟರ ಜೊತೆ ಅಭಿನಯಿಸಿದ್ದು ತುಂಬ ಖುಷಿ ಆಯಿತು, ಆ ಥರದ್ದು ನಿಮ್ಮ ಜೊತೆ ಹೇಳ್ಕೊಂಡಿದ್ದುಂಟಾ? ಇಲ್ಲ, ಅವರಿಗೆ ವಿಷ್ಣುವರ್ಧನ್ ಅದು ದೋರಾಸ್ತೆ ಪಿಕ್ಚರು, ಅದನ್ನು ಕನ್ನಡದಲ್ಲಿ ತೆಗೆದ್ರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರು, ಅದು ಅವರಿಗೆ ಭಾರಿ ಇಷ್ಟ ಆಗಿತ್ತು. ಓಕೆ ಮೇಡಮ್, ಇವಾಗ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮಗನೇ ದೊಡ್ಡ ಲೆಜೆಂಡ್ ಡೈರೆಕ್ಟರು. ಸೊ ಅವರು ಸಿನಿಮಾಗಳಲ್ಲಿ ಎಷ್ಟೋ ನೀವು ಅಭಿನಯಿಸ್ಬೋದು, ನೀವೇನಾದರೂ ಪಾತ್ರ ಕೊಡಿ ಅಂತ ಕೇಳಿದ್ರೆ? ನಾನು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಒಂದು ಪಿಕ್ಚರಲ್ಲಿ ಕೊಟ್ಟಿದ್ದ ಜಡ್ಜ್ ಪಾರ್ಟ್ ಮಾಡೋದಕ್ಕೆ. ಆ ಜಡ್ಜ್ ಪಾರ್ಟ್ ಮಾಡಿ ಆದಮೇಲೆ ಒಂದೇ ಟೇಕೆಲ್ಲ ನಮ್ಮದೆಲ್ಲ. ಸೊ ಪಾರ್ಟ್ ಮಾಡಾದಮೇಲೆ ಸಾಯಂಕಾಲ ನಮ್ಮ ಅಮ್ಮನಿಗೆ ಪೇಮೆಂಟ್ ಕೊಟ್ಟು ಕಳಿಸಿ ಅಂತ ಪೇಮೆಂಟು ಕೊಟ್ಟರು. ಆವಾಗಿಂದ ನಾನು ಅವ್ರ ಸುದ್ದಿಗೆ ಹೋಗಲ್ಲ. ಅವರಾಗಿ ಕರೆದ್ರೆ ಹೋಗಿ ಪಾರ್ಟ್ ಮಾಡ್ತೀನಿ. ಅಂದರೆ ಅವರೇ ಕರೀತಾರೆ ಅಥವಾ ಅವ್ರ ಟೀಮಲ್ಲಿ ಯಾರು ಕೊಟ್ಟಾರೆ ಕರೆಸ್ತಾರೆ ನಿಮಗೆ? ಅವರು ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳ್ತಾಳೆ, ಅಮ್ಮ ಪಾರ್ಟ್ ಮಾಡ್ತಾಳೇನೋ ಕೇಳು ಅಂತಂದ್ರೆ, ಮಾಡ್ತೀನಪ್ಪ, ನಾವು ಇದು ಆಸೆ ಇರೋರು ಅಂತಂತಂದರೆ ಹಂಗಾರೆ ಹೇಳ್ತಾರೆ. ಈಗ ನಾನು ಮಾಡೋವಂಥ ಕ್ಯಾರೆಕ್ಟರ್ ಯಾವುದಿಲ್ಲ ಒಂದು ಪಿಕ್ಚರಲ್ಲಿ, ಸೊ ಹಂಗಾಗಿ ಹೇಳಲಿಲ್ಲ ಅವನು. ಮೇಡಮ್, ಈಗ ಸೀರಿಯಲಲ್ಲಿ ಅಭಿನಯಿಸ್ತಾ ಇದ್ದೀರಿ, ದೈವ ಸ್ಟಾರ್ ಸುವರ್ಣದಲ್ಲಿ. ಸೊ ಇದರಲ್ಲಿ ಅಜ್ಜಿ ಪಾತ್ರ, ಅಂದರೆ ಹೀರೋಯಿನ್ಗೆ ಅಜ್ಜಿ ಅಥವಾ ಅವಿನಾಶ್ ಸರ್ಗೆ ತಾಯಿ ಪಾತ್ರ ಹೇಗಿದೆ? ಪಾತ್ರದ ಬಗ್ಗೆ ಹೇಳೋದು ಅದೇ ಹೇಗಿದೆ ಅಂದರೆ, ಆ ಪಾತ್ರ ನಿಭಾಯಿಸಿ ಜನಗಳ ಮನೋರಂಜನೆ ಮನೆಗೆ ತಲುಪಿದ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನಾವು ವಜ್ರ ಇಟ್ಕೊಂಡಿರ್ತೀವಿ, ಇದು ಭಾಳ ವ್ಯಾಲ್ಯೂ ಅಂದರೆ ನಂಬೋದಿಲ್ಲ ಯಾರು. ಅದು ಮಾರ್ಕೆಟಿಗೆ ಬಂದು ಭಾಳ ಸ್ಪ್ರೆಡ್ ಆಗುತ್ತಲ್ಲ, ಅವಾಗಲೇ ನಮಗೆ ವ್ಯಾಲ್ಯೂ ಬರೋದು. ಹಾಗಾಗಿ ಮನೋರಂಜನೆ, ಮನೆಗೆ ಹೋಗಿ ಕುಂತ ತಾಯಿಗಳು, ಅತ್ತೆಯರು, ಅಜ್ಜಿಯರು ಎಲ್ಲ ನೋಡಿ ಮಾಲ್ತಿಯಮ್ಮ ಅಡ್ಡಿ ಇಲ್ಲ ಅಂತ ಅಂದಾಗೆ ನಮಗೆ ರೀಚ್ ಆಗೋದು. ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ನಡೀತು. ಸೊ ಸೈಮಾ ಅವಾರ್ಡ್ಸಲ್ಲಿ ಈಗ ಲಾಸ್ಟ್ಗೆ ಕನ್ನಡದವ್ರಿಗೆ ಪ್ರಶಸ್ತಿನ ಕೊಟ್ಟರು. ಸೊ ಇದ್ರ ಬಗ್ಗೆ ಮುಂಚೆನೇ ದರ್ಶನ್ ಅವರು ಮಾತಾಡಿದರು, ಸೈಮಾ ಅವಾರ್ಡ್ಸ್ ನಮ್ಮ ಕರ್ನಾಟಕದಲ್ಲಿ ಬಂದು ಮಾಡಲಿ, ಸೊ ಅವಾಗ ನಾವೆಲ್ಲ ಭಾಗವಹಿಸ್ತೀವಿ, ಅವಾಗ ನಾವು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ. ಸೊ ಇವಾಗ ದುನಿಯಾ ವಿಜಯ್ ಅವರು ಮಾತಾಡಿದ್ರು, ಅಂದರೆ ನಮ್ಮದು ಕನ್ನಡದವ್ರನ್ನ ಕಂಡ್ರೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಿ, ಯಾಕೆ ನಮಗೆ ಲಾಸ್ಟ್ಗೆ ಪ್ರಿಫರೆನ್ಸ್ ಕೊಡ್ತೀವಿ, ಅಂದರೆ ಅಷ್ಟೊಂದು ಕೀಳ ಈ ರೀತಿ ಅಲ್ಲ ಅಂತ ಮಾತಾಡಿದ್ರು. ಸೊ ನೀವೊಬ್ಬರು ಇಂಡಸ್ಟ್ರಿಯವರಾಗಿದ್ದು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಸೈಮಾ ಅವಾರ್ಡು ಕನ್ನಡಿಗರಿಗೆ ಕೊಟ್ಟಿಲ್ಲ ಅಂದರೆ ಕನ್ನಡಿಗರಿಗೆ ಸ್ವಾಭಾವಿಕ ನೋವಾಗುತ್ತೆ. ಅದ್ರ ಬಗ್ಗೆ ದರ್ಶನ್ ಧ್ವನಿ ಎತ್ತಿ ಮಾತಾಡಿದಾನೆಂದರೆ ಅದು ಎಲ್ಲರೂ ಸಮಂಜಸವಾಗಿರುತ್ತೆ. ಅವನೊಬ್ಬ ದೊಡ್ಡ ನಟ ಆಗಿ ಸೈಮಾ ಅವಾರ್ಡು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿಲ್ಲ, ಇಲ್ಲೇ ಫಂಕ್ಷನ್ ಮಾಡಿರಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ? ಹೌದು, ಅವತ್ತೇ ಅವ್ರು ಹೇಳಿದ್ರು. ಮತ್ತೆ ಇವತ್ತು ದುನಿಯಾ ವಿಜಯ್ ಅವರು ಅದೇನೇ ಇದು ಮಾಡಿದ್ದಾರೆ. ಮತ್ತು ಅಣ್ಣ ಹೇಳಿದಂತ ತಮ್ಮಂದಿರು ಎಲ್ಲ ಅದೇ ಮಾತಾಡ್ತಾ ಇರ್ತಾರೆ. ಅವನು ಹೇಳಿದ್ರಲ್ಲಿ ಭೂಮಿ ತೂಕ ಇರುತ್ತೆ, ಸೊ ಅದರಲ್ಲಿ ಕೈ ಜೋಡಿಸ್ತಾರೆ ಎಲ್ಲರೂ. ಓಕೆ ಮೇಡಮ್.